ಬೆಂಗಳೂರು ಟು ವಯನಾಡ್ ಒಂದು ಅಡ್ವೆಂಚರಸ್ ರೋಡ್ ಟ್ರಿಪ್ ಹೇಳ್ತೀನಿ ನೋಡಿ. ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಂದ ಹೊರಡಿ. ಬೆಂಗಳೂರು ಟು ವಯನಾಡ್ ಬರೀ 264 ಕಿಲೋಮೀಟರ್ಸ್ ಅಷ್ಟೇ ವಯಾ ಮೈಸೂರು. ರೋಡ್ ಅಂತೂ ಸಖತ್ ಬ್ಯೂಟಿಫುಲ್ ಅಂಡ್ ಸೀನಿಕ್ ಆಗಿದೆ. ಎಲ್ಲ ಕಡೆ ಗ್ರೀನರಿ ಇರುತ್ತೆ. ರಾಂಬುತಾನ್ ಹಣ್ಣಿನ ಸೀಸನ್ ಬೇರೆ, ಎಲ್ಲ ಕಡೆ ಇದನ್ನ ಮಾರ್ತಿರ್ತಾರೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಈ ಸೀನಿಕ್ ರೋಡ್ಸು, ಈ ಟೀ ಗಾರ್ಡನ್ಗಳೆಲ್ಲ ನೋಡ್ತಾ ಇದ್ರೆ ವಯನಾಡ್ ಬಂದಿದ್ದೇ ಗೊತ್ತಾಗಲ್ಲ. ವಯನಾಡಲ್ಲಿ ಇರಕ್ಕೆ ಅಂತ ನಾವು ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ. ಅದ್ರ ಹೆಸರು ವಯನಾಡ್ ವೈಲ್ಡ್ CGH ಅರ್ತ್ ಅಂತ. ನಾವು ಮೇನ್ ರೋಡಲ್ಲಿ ನಮ್ಮ ಕಾರ್ನ ಪಾರ್ಕ್ ಮಾಡಿದ್ಮೇಲೆ ಈ ತರ ಅವರು ಜೀಪ್ ಕಳಿಸ್ತಾರೆ. ಈ ಜೀಪ್ ಅಲ್ಲಿ 3 ಕಿಲೋಮೀಟರ್ ಆಫ್ ರೋಡಿಂಗ್ ಹೋದ್ರೆ ನಮ್ಮ ರೆಸಾರ್ಟ್ ಬರುತ್ತೆ. ಇಲ್ಲಿಂದಾನೇ ಅಡ್ವೆಂಚರ್ ಸ್ಟಾರ್ಟ್. ಇನ್ ಮುಂದೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನಾವು ಬಂದ ತಕ್ಷಣ ಮಣ್ಣಿಂದ ಮಾಡಿರೋ ಸರಾನ ನಮ್ಗೆ ಹಾಕಿ ವೆಲ್ಕಮ್ ಮಾಡ್ತಾರೆ. ಇದು ಅವ್ರ ರಿಸೆಪ್ಷನ್ ಏರಿಯಾ. ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಇದೆಲ್ಲ ನಾವು ರೆಸಾರ್ಟ್ ಅಲ್ಲಿ ಮಾಡ್ತಿರೋ ಆಕ್ಟಿವಿಟೀಸ್. ಟ್ರಾವೆಲ್ ಮಾಡ್ಕೊಂಡ್ಬಂದು ಸಖತ್ ಹಸುವಾಗಿತ್ತು. ಕೇರಳದು ಅಥೆಂಟಿಕ್ ಥಾಲಿನ ನಾನು ಆರ್ಡರ್ ಮಾಡಿದ್ದೆ. ಅದರಲ್ಲಿ ಫಿಶ್, ಚಿಕನ್, ಮಟನ್ ಎಲ್ಲ ಇತ್ತು. ಪ್ಲಸ್ ವೆಜಿಟೇರಿಯನ್ಸ್ಗೆ ರಸಮ್ಮು ಮತ್ತೆ ಆ ಬನಾನಾ ಫ್ಲವರ್ ಇಂದ ಒಂದು ಪಲ್ಯ ಮಾಡಿದ್ರು. ಬಹಳನೇ ಚೆನ್ನಾಗಿತ್ತು. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಸ್ವಿಮ್ಮಿಂಗ್ ಹೋಗಿ ರಿಲ್ಯಾಕ್ಸ್ ಆದ್ವಿ. ರೂಮ್ಸ್ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಫ್ರೆಂಚ್ ವಿಂಡೋಸ್ ಇರೋದ್ರಿಂದ ನಮಗೆ ಫಾರೆಸ್ಟ್ ವ್ಯೂ ಯಾವಾಗ್ಲೂ ಇರುತ್ತೆ. ವಾಶ್ರೂಮ್ ಅಷ್ಟೇ ನೀಟ್ ಅಂಡ್ ಹೈಜೀನ್ ಆಗಿದೆ. ಎಲ್ಲ ರೂಮ್ಗಳಿಗೂ ಬಾಲ್ಕನಿ ಇರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಮೇಲೆ ಒಂದು ಶಾರ್ಟ್ ಟ್ರೆಕ್ ಕರ್ಕೊಂಡು ಹೋಗಿದ್ರು. ವ್ಯೂ ಅಂತೂ ಅಮೇಝಿಂಗ್ ಆಗಿತ್ತು. ಇನ್ನೂ ಬಹಳಷ್ಟು ಆಕ್ಟಿವಿಟೀಸ್ ಇದೆ. ರಾತ್ರಿ 9 ಗಂಟೆಗೆ ನೈಟ್ ಸಫಾರಿ ಅಂತ ಕರ್ಕೊಂಡು ಹೋಗ್ತಾರೆ. ಎಷ್ಟು ಅಡ್ವೆಂಚರಸ್ ಆಗಿತ್ತು ಅಂದರೆ ಕಲರ್ ಹಾವುಗಳು, ಕಪ್ಪೆಗಳು, ಚಿಟ್ಟೆಗಳು, ಹುಳುಗಳು ಇದೆಲ್ಲಾನು ನಮಗೆ ತೋರಿಸಿದ್ರು. ಇದೇನು ಶ್ವೇತಾ ಅವರೇ, ಹಾವು ಚೇಳು ಕಪ್ಪೆ ಅಂತಿದ್ದೀರಾ, ಸೇಫ್ ಆಗಿದೆಯೋ ಇಲ್ವೋ ಹೋಗೋಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಮನುಷ್ಯರಿಗೆ ವೈಲ್ಡ್ ಲೈಫ್ ಅಂದ್ರೆ ಎಷ್ಟು ಹೆದರಿಕೆ ಇರುತ್ತೋ ಅವುಗಳಿಗೆ 10 ಪಟ್ಟು ಜಾಸ್ತಿ ಹೆದರಿಕೆ ಇರುತ್ತೆ ನಮ್ಮನ್ನು ನೋಡಿದ್ರೆ. ಅವುಗಳಿಗೆ ಯಾವ ತೊಂದರೆನೂ ಕೊಡದೆ ನಮ್ಮ ಪಾಡಿಗೆ ನಾವು ಸುಮ್ಮನೆ ನೋಡಿದ್ರೆ ಯಾವ ತೊಂದರೆನೂ ಆಗಲ್ಲ. ಇನ್ಫ್ಯಾಕ್ಟ್ ನಮಗೆ ಹಾವುಗಳು ಇರೋದು ಕೂಡ ಗೊತ್ತಾಗೋದಿಲ್ಲ. ಈ ಗೈಡ್ಗಳು ನಮಗೆ ಈ ಕಡ್ಡಿಯಿಂದ ಪಾಯಿಂಟ್ ಮಾಡಿ ಇಲ್ಲಿದೆ ನೋಡಿ ಅಂತ ಅಂದ್ರೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನಂತರ ಅಡ್ವೆಂಚರ್ ಇಷ್ಟ ಇದ್ರೆ ಇದು ಮಾಡಿಸಿದ ರೆಸಾರ್ಟ್. ನಮ್ಮ ಬಾಲ್ಕನಿಯಿಂದನೇ ಈ ದೊಡ್ಡ ಮಲಬಾರ್ ಸ್ಕ್ವಿರಲ್ ನ ನಾವು ನೋಡಿದ್ವಿ. ಬೆಳಗ್ಗೆ 7 ಗಂಟೆಗೆ ಬರ್ಡ್ ವಾಚಿಂಗ್ ಕರ್ಕೊಂಡು ಹೋಗ್ತಾರೆ. ಕಲರ್ ಬರ್ಡ್ಸ್ ನ ಈ ಬೈನಾಕ್ಯುಲರ್ಸ್ ಅಲ್ಲಿ ನೋಡಬಹುದು. ಗೈಡ್ಗಳು ತುಂಬಾ ನಾಲೆಜಬಲ್ ಆಗಿದ್ದಾರೆ. ಈ ಪಕ್ಷಿಗಳದ್ದು ಜೀವನ ಶೈಲಿ ಹೇಗೆ, ಅದೇನ್ ತಿನ್ನುತ್ತೆ, ಅದ್ ಹೇಗೆ ಹೋಗುತ್ತೆ ಎಲ್ಲಾನು ಹೇಳ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಅಂತಂದ್ರೆ ಶೆಫ್ ನಮಗೆ ಕೇರಳ ಕ್ವಿಸಿಂದು ಯಾವ್ದಾದ್ರು ಒಂದು ಡಿಶ್ ನ ಹೇಳ್ಕೊಡ್ತಾರೆ. ನಮ್ ಮುಂದೆನೆ ಮಾಡಿ ಅದ್ರ ರೆಸಿಪೀಸು, ಅದ್ರ ಸೀಕ್ರೆಟ್ಸ್ ಎಲ್ಲ ನಮಗೆ ಹೇಳ್ತಾರೆ. ನಮಗೆ ಸಫಾರಿ ಕರ್ಕೊಂಡು ಹೋಗೋ ಮುಂಚೆ ಈ ತರ ವಿಡಿಯೋ ರೂಮ್ ಅಲ್ಲಿ ನಮಗೆ ಎಲ್ಲಾ ವೈಲ್ಡ್ ಲೈಫ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ರೆಸಾರ್ಟ್ ಪ್ರೈಸ್ ಬಂದು 1 ಡೇಗೆ ನಾವು 15,000 rupees ಪೇ ಮಾಡಿದ್ವಿ ಇಬ್ರಿಗೆ, which includes stay, breakfast, lunch, dinner, high tea and all activities. It's a good deal, no? In dinner ಗೆ ವಯನಾಡ್ದು authentic special dishes ಕೂಡ ಇರುತ್ತೆ. ಇದು ಅವ್ರ ಡೈನಿಂಗ್ ಏರಿಯಾ. ಮತ್ತೆ ರೆಸಾರ್ಟ್ ಅಲ್ಲಿ ಅಲ್ಲಲ್ಲೇ ಈ ತರ ವಾಟರ್ ಫಾಲ್ ಗಳಿರುತ್ತೆ. ಅಲ್ಲಿ ಹೋಗಿ ಆಟಾಡಿ ಫೋಟೋ ತಕೊಳ್ಬಹುದು. ಈ ರೆಸಾರ್ಟ್ ಗೆ ನಾವು ಹೋದಾಗ ವಿಸ್ಪರ್ಸ್ ಆಫ್ ದಿ ರೈನ್ ಫಾರೆಸ್ಟ್ ಅಂತ ಪೇಂಟರ್ಸ್ ಕ್ಯಾಂಪ್ ಬಂದಿತ್ತು. ಇವ್ರು ಎಲ್ಲಾ CGH ಪ್ರಾಪರ್ಟೀಸ್ ಹೋಗಿ ಅಲ್ಲೇ ಲೈವ್ ಪೇಂಟಿಂಗ್ ಮಾಡ್ತಾರೆ. ಆರ್ಟಿಸ್ಟ್ ಗಳ ಹತ್ರ ಮಾತಾಡಿ ಅವ್ರು ಮಾಡ್ತಿರೋ ಪೇಂಟಿಂಗ್ ನ ನೋಡಕ್ಕೆ ಬಹಳನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ರೆಸಾರ್ಟ್ ಅಲ್ಲಿ ಒಂದು ಹ್ಯಾಂಡಿಕ್ರಾಫ್ಟ್ ಶಾಪ್ ಕೂಡ ಇದೆ. ಹ್ಯಾಂಡ್ ಮೇಡ್ ಆಕ್ಸೆಸರೀಸ್, ಕಲರ್ ಫ್ರಿಡ್ಜ್ ಮ್ಯಾಗ್ನೆಟ್ಸ್, ಹಾಗೆ ಮರದ ಮೇಲೆ ಮಾಡಿರೋ ಪೇಂಟಿಂಗ್ಸ್, ವೈಲ್ಡ್ ಲೈಫ್ ಬುಕ್ಸ್ ಅಂಡ್ ಫೋಟೋಸ್ ನ ಇಟ್ಟಿದ್ದಾರೆ.